ಬೆಂಕಿ ಹಚ್ಚೋದು ಶ್ರೇಷ್ಠ ಅಥವಾ ಬೆಂಕಿ ಹಚ್ಕೊಳ್ಳೋದು ಶ್ರೇಷ್ಠ? ಹಾ ವಿಷಯ ಇಟ್ಟಾರಲ್ರಿಪ್ಪ. ಸಿದ್ದನಗೌಡ್ರು ಎರಡು ವಿಷಯ ಇಟ್ಟಾರ. ಹೌದು. ಹಚ್ಚೋದೇ ಶ್ರೇಷ್ಠ ಅಂತ ನಾವು ಫಲ ಹಿಡ್ಕೊಂಡ ಹಾ ವಿಷಯ ಪ್ರತಿಪಾದನೆ ಮಾಡಿದ್ದೀವಿ. ಹೌದು ಮಾಡಿದೀವಲ್ರಿಪ್ಪ ಗುರುಜಿ ಅವರ. ನಮ್ಮ ಕಾರ್ಕಲ್ ಜಾಕೀರ್ ಸಾಹೇಬರು ಹಾ ಹಚ್ಕೊಳ್ಳೋದೇ ಶ್ರೇಷ್ಠ ಅಂತ ಅವ್ರು ವಾದ ಮಾಡಾಕತ್ಯಾರ. ದಿವಸ ಗೌಡ್ರು ವಿಷಯ ಇಟ್ಟಾರ. ಹಾ ಬೆಂಕಿ ಹಚ್ಚವ್ರು ಶ್ರೇಷ್ಠ, ಹೌದು. ಏನು ಹಚ್ಕೊಳ್ಳೋರು ಶ್ರೇಷ್ಠ ಅಂಥೇಳಿ 10,000 ಹಿಡ್ಕೊಂಡಾರ ಅವರು. ನಮ್ಮ ಸತ್ಯಣ್ಣ ಮಾಸ್ತರ್ ಅವರು ಬೇಗನೆ ಹಚ್ಚವ್ರೇ ಶ್ರೇಷ್ಠ ಬರಬರದವ್ರ ಮಾತ ಅನ್ನುವಂತ ಕಡ್ಡೆ ಬಿಟ್ಕೊಂಡೆ ಮಾತನ್ನ ಹೇಳಿ ಈ ಪಂಚಮಭೂತದ ಶರೀರದ ಹಾ ಇದ್ರೊಳಗೊಂದು ಬೆಂಕಿ ಹಚ್ಚಿಬಿಟ್ಟಾನ ಪರಮಾತ್ಮ, ಅವನೇ ಶ್ರೇಷ್ಠ ಅದಾನ. ಅದು ಹಚ್ಚಾನ ಅಂತ ಹೇಳಿ ನೀವು ಬೇಕಾದ ಊಟ ಮಾಡಿದ್ರು ಪಚನ ಆಗ್ತದ, ಪಚನ ಆಗ್ತದ ಅನ್ನುವಂಥ ಮಾತನ್ನ ಹೇಳಿದ್ರು. ಬರಬರದ ಮಾತ. ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ಹಾ ಒಳ್ಳೆ ಮನಿತನದಾಗ ಒಬ್ಬ ಬೆಂಕಿ ಹಚ್ಚಿಬಿಟ್ಟ ಅಂದ್ರೆ ಮನಿತನ ಹಾಳಾಗ್ತದ ಅಂತ ಹೇಳಿದ್ರು. ಅಲ್ಲ ಇವನ ಹೌದಿಲ್ಲ? ಹೌದು. ಬೆಂಕಿ ಹಚ್ಚವ್ರು ಹಚ್ಚಬಹುದು, ಹಾ ಒಂದು ಡ್ಯೂಟಿಗೆ ತಗೊಂಡೆ ತಿರುಗಲಿ ಅವ ಬೆಂಕಿ ಹಚ್ಚೋದಕ್ಕ. ಹೌದು. ಖರೆ ಹಚ್ಕೊಳ್ಳೋರು ಹಚ್ಚಲಿಲ್ಲ ಅಂದ್ರ ಅವ ಹಚ್ಚಾವ ಏನು ಎಲ್ಲಿ ಮಾಡ್ತಾನ? ಹಚ್ಚಾವ? ಬೆಂಕಿ ಹಚ್ಕೊಳ್ಳೋವ್ರಿ ಹಚ್ಕೋಲಿಲ್ಲ ಅಂದ್ರ ಬೆಂಕಿ ಹಚ್ಚಾವ ಎಲ್ಲಿ ಎತ್ ಕೇಳ್ತೀನ ನಿಧಿ ಹುಂಟಿಗೆ ಆ ನಿಧಿ ಹುಂಟಿ ಅಂತ ತಿರುಗಾಡು. ಹಂಗ ಊರೆಲ್ಲ ಅಡ್ಡಾಡ್ಬೇಕಾದಿತ್ತು, ಕೊಲ್ಲಾ ಡ್ಯೂಟಿಗೆ ತಗೊಂಡು ಬೆಂಕಿ ಹಚ್ತೀನಿ ಅಂತ ಹೇಳಿ ಯಾರು ಹಚ್ಕೊಳ್ಳೋರು? ಹಚ್ಕೊಂಡ್ರಿ ಅಂದ್ರೆ ನಿಮ್ಮ ಮನೆ ಸುಡ್ತದ, ಹಚ್ಕೋಲಿಕ್ಕಂದ್ರೆ ಇಲ್ಲ. ಅದಕ್ಕೆ ನಾವು ಜೀವನದಾಗ ಯಾರ ಮಾತು ಕೇಳಿ ಹಾ ತಿಳಿತ, ಯಾರ ಮಾತನ್ನು ಕೇಳಿ ನಮ್ಮ ಮನೆಯಾಗ ಬೆಂಕಿ ಹಚ್ಕೋಬಾರದು ಅಂಥೇಳಿ ನಾನು ವಾದಿ ಇವತ್ತಿನ ದಿವಸ. ಹೌದು 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 ಹೌದು. ಮತ್ತು ಹಚ್ಚಿದವ್ರ ಗತಿನೂ ಏನಾಗ್ತದ, ಹಾ ಹಚ್ಕೊಂಡವ್ರಿಗೂ ಏನಾಗ್ತದ, ಹೌದು. ಒಂದು 5 ನಿಮಿಷ ನಿಮ್ಮ ಮುಂದೆ ಹೇಳ್ತೀನಿ. ಹೇಳ್ರಿ 10 ನಿಮಿಷ ಹೇಳ್ರಿ, 5 ನಿಮಿಷಕ್ಕ. ಈಗ ಕಾಶಿಯಲ್ಲಿ ಕಬೀರದಾಸರು 2 ಪಂಥಿ ಮನುಷ್ಯರು. ಹೌದಾ? ಏನೇನು ಮಾಡ್ತಿದ್ರು ಅವರು? ಅವರು 5 ಹೊತ್ತು ನಮೋಜು ಮಾಡ್ತಿದ್ರು, ಹೌದು. 2 ಹೊತ್ತು ಹರಿಭಜನೆ ಮಾಡ್ತಿದ್ರು. ಹಾ ಹಾ ಹಾ. ಪಾಂಡುರಂಗ ಅಂತ ಹೇಳಿ ವಿಠ್ಠಲ ಊಟ ಗೀಟ ಮಾಡಿ ಭಜನಾ ಚಾಲು ಮಾಡಿ ಬಿಡ್ತಿದ್ರು. ಹೌದು. ಆ ಕಾಶಿಯಲ್ಲಿ ಏನಾಗಿತ್ತು ಅಂದ್ರ ಕಬೀರದಾಸರು ಬಡತನ ಪರಿಸ್ಥಿತಿಯಲ್ಲಿ ಕಾಲ ಕಳೀತಿದ್ರು, ಹೌದಾ? ಹುಲ್ಲು ಗುಡಿಸಲದಲ್ಲಿ ಇರ್ತಿದ್ರು. ಹಾ ಹಾ ಹಾ. ಆದ್ರೂ ಅವರಲ್ಲಿ ಏನು ನೇಮಿತ್ತು ಅಂತ ಕೇಳಿದ್ರ, ಏನಿತ್ರಿಪ್ಪ? ರಾತ್ರಿ 8 ಗಂಟೆಗೆ ಊಟ ಗೀಟ ಮಾಡಿ ಪಾಂಡುರಂಗನ ನಾಮಸ್ಮರಣೆ ಭಜನಾ ಚಾಲು ಮಾಡಿಬಿಡ್ತಿದ್ರು. ಹೌದಾ? ಅದು ಎಲ್ಲಿವರೆಗೆ ಅಂತ ಕೇಳಿದ್ರ ನಿದ್ದಿ 10ವರೆಗೆ. ಅವ್ರಿಗೆ ನಿದ್ದೆ ಬರುತ್ತಾನ? ನಿದ್ದಿ ಬರೋ ತನಕ ಭಜನಾ ಮಾಡ್ತಿದ್ರು. ಹೌದು. ಮಗ್ಗಲುಗಳು ಒಂದು ವೇಷ ಹೆಣ್ಮಗಳ ಗುಡಿಸಲಿತ್ತು. ಹಾ ಹಾ ಹಾ. ಇವ ಬೆಳತನಕ ಭಜನಾ ಮಾಡಿದ ಆ ಹೆಣ್ಮಗಳಿಗೆ ಶೇಳಿಕೆ ಬರಲಾರ, ಬಿಡಿಸಲಿಲ್ಲ ಆಕೆಗೆ. ಆಕೆ ಓಡುತ್ತ ಹೋಗಿ ಮಾಲಿಕ್ ಗೌಡಿಗೆ ಹೇಳ್ತಾಳ, ಗೌಡ್ರ ಕಬೀರನ ಹಾಟ್ಯನ ಮಗ ಬೆಳತನಕ ಸುಮ್ಮನೆ ವಿಠ್ಠಲ 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 ಅಂತ ಹೇಳಿ ಬಗಳ್ತಾನ, ನಮಗೆ ನಿದ್ದೆ ಮಾಡಿಕೊಡಲ್ಲ ಏನ, ನಮಗೆ ನಿದ್ದೆ ಮಾಡಿಕೊಡಲ್ಲ ಏನ ಅಂದಳಕ್ಕೆ. ನೀವರಿ ಬರ್ರಿ ನಾನು ಹಾಟ್ಯನ ಮಗನಿಗೆ ಏನಾರು ಹೇಳ್ರಿ ಅಂದಳ. ಗೌಡ್ರು ಇದ್ದೀರಿ, ಊರ್ ಗೌಡ್ರು. ಆಗ ಗೌಡ್ರ ಅಂದ್ರೆ ಜರ ದರ್ಪ ಇರುವುದೇ. ಮತ್ತ ಗೌಡ್ರದಾಗದಿರ್ತದ. ಆಗ ಊರು ಮಾಲಿಕ್ ಗೌಡ್ರು ಇದ್ರು, ಅವರು ವಿಚಾರ ಮಾಡಿದ್ರು, ನಾವೊಬ್ಬನೇ ಹೋಗಿ ಕಬೀರದಾಸಿಗೆ ಹೇಳಬಾರ್ದಂದ್ರು. ಸಂಗಟ್ 4 ಮಂದಿ ಹಿರಿಯರನ್ನ ಕರ್ಕೊಂಡು ಮಾಲಿಕ್ ಗೌಡ್ರು ಕಬೀರದಾಸನ ಹುಲ್ಲು ಗುಡಿಸ್ಲಿಕ್ಕೆ ಬಂದ್ರು. ಬಂದು ಕಬೀರದಾಸಿಗೆ ಹೇಳ್ತಾರೆ, ಕಬೀರ ನೀ ಭಜನಾರೆ ಮಾಡು, ನಮೋಜರೆ ಮಾಡು, ಏನು ಮಾಡ್ತಿ ಮಾಡು, ಆದರೂ ರಾತ್ರಿ 8 ಗಂಟೆ ತನಕನೇ ನಿನಗ ಪರ್ಮಿಷನ್. 8 ಗಂಟೆದ ಮುಂದೆ ಜರ್ನಿ ಭಜನಾ ಮಾಡದಿ ಅಂದ್ರ ಮಗನ ನಿನ್ನ ಗುಡಿಸಲಕ್ಕೆ ಬೆಂಕಿ ಹಚ್ಚಿ ಸುಟ್ಟು ತೆಗಿತೇನಂದ್ರ ನೋಡ್ ಸುಡವ್ರಿ ಇವರು. ಆ ಎಳ್ಯಾಗ ಕಬೀರದಾಸ ಕೈ ಮುಗಿದ ಗೌಡ್ರಿಗೆ ಹೇಳ್ತಾನೆಪ್ಪ, ಆಯ್ತ್ರಿ ಆಗಲಿ ಗೌಡ್ರ, ನಿಮ್ಮ ಆಜ್ಞೆ ಪ್ರಕಾರ ನೀವು ಹೆಂಗ್ ಹೇಳ್ತೀರಿ ಹಂಗ ಮಾಡ್ತೇನ್ರಿ ಅಂದ. ಹೌದಾ? ಗೌಡ್ರು ಹಿರಿಯರು ಹೋದ್ರು, ಹೇಳಿ ಹೋದ್ರು, ಊಟ ಗೀಟ ಮಾಡಿದ್ರು. ಮಾಡಿ ಕಬೀರದಾಸನ ಮಡದಿ ಮಕ್ಕಳು ಕೂಡಿ ಯಥಾ ಪ್ರಕಾರ ಭಜನಾ ಚಾಲು ಮಾಡಿ ಬಿಟ್ರು. ಭಜನಾ ವಿಠ್ಠಲ 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 ಚಾಲು ಮಾಡಿದಾಗ ಹೆಣ್ಮಗಳಿಗೆ ತಡ್ಕೊಳಕ್ ಆಗ್ಲಿಲ್ಲ ನೋಡ್ರಿ. ಏನ್ ಮಾಡಿದಳು? ಆಕಿ ಓಡ್ಕೋತೆ ಗೌಡನ ಕಡೆ ಹೋದಳು.
ಹೋಗಿ ಹೇಳ್ತಾಳ ಗೌಡ್ರ ನಿಮ್ಮ ಮಾತಿನ ಕಿಮ್ಮತ್ತು ಕಬೀರನ ಹಾಟ್ಯನ ಮಗನಿಗಿಲ್ಲ ಮತ್ತೆ ಚಾಲು ಮಾಡ್ಯಾನ ಮತ್ತು ಭಜನಾ ಚಾಲು ಮಾಡ್ಯಾನಂದಳಕ್ಕೆ. ಆಯ್ತು ಗೌಡ್ರ ಏನಂದ್ರಿ ಗೌಡಗೆ ಸಿಟ್ಟು ಬತ್ತು ಮತ್ತ ಮಗನ ಅಂದ್ರೇನು ಏನ್ ಹಿಂಗಾದ್ರಿ ಅವ ಮಗ ಸಾಧು ಕೇಳಂಗ್ ಕಾಣಲ್ಲ ಅಂತ ಹೇಳಿ ಏನ್ ಮಾಡಿದ್ರಿ ಗೌಡ್ರು 5 ಲೀಟರ್ ಗಾಸ್ಲೇಟಿ ಒಂದು ಖಡ್ಡೆ ಬಿ ತಗೊಂಡೇ ಬಂದ್ರು. ಇಲ್ಲಿ ಯಾರು ನೋಡ್ರಿ ಕಡ್ಡೆ ತಗೊಂಡೆ ಹೊಂಟಾರ ಇವರು ಮಾಸ್ತರು ಬಂದ್ರು. ಬರೋ ತನಕ ಕಬೀರದಾಸನ ಮಾಡದಿ ಮಕ್ಕಳು ಕೂಡಿ ಗುಡಿಸಲ್ದಾಗ ಭಜನಾ ಮಾಡ್ತಿದ್ರು. ಗೌಡ್ರು ಯಾವ ವಿಚಾರ ಮಾಡ್ಲಿಲ್ಲ. ಏನ್ ಮಾಡಿದ್ರು ಮಗನಿಗೆ ಒಮ್ಮೆ ಹೇಳಿ ತಾಕೀತ್ ಮಾಡಿ ಹಾ ಏನು ಗುಡಿಸಲ್ಕ್ ಬೆಂಕಿನ ಹಚ್ಚಿ ಬಿಡ್ಬೇಕಂದ್ರು. ನೋಡು 5 ಲೀಟರ್ ಗಾಸ್ಲೇಟಿ ಆಳು ಮಕ್ಕಳಿಗೆ ಹಚ್ಚಿ ಸುರುವಿ ಕಡ್ಡಿ ಕೊರದು ಬೆಂಕಿ ಹಚ್ಚಿ ಬಿಟ್ರು. ಬೆಂಕಿ ಹಚ್ಚಿದಾಗ ಅದು ದಗ್ 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 ಉರಿಲಿಗತ್ತು. ಉರ್ಲಿಕ್ಕತ್ತು ಗುಡಿಸಲು ಉರಿತಿರುವಾಗ ಕಬೀರದಾಸನ ಮಡದಿ ಮಕ್ಕಳು ಗಾಬರಿಯಾಗಿ ಕಬೀರದಾಸಿಗೆ ಹೇಳ್ತಾರಪ್ಪ, ಹಿಂಗ ಬೆಂಕಿ ಹತ್ತದ ಈ ಗುಡಿಸಲಕ್ಕೆ ಬೆಂಕಿ ಹತ್ತದ ಉರಿಲಿಗತ್ತದ ಅಂದ್ರ ಅವ್ರು. ಅವಾಗ ಏನಂದ್ರಿ ಕಬೀರದಾಸ? ಕಬೀರದಾಸ ಮಡದಿ ಮಕ್ಕಳಿಗೆ ಹೇಳ್ತಾ, ನೀವೇನ್ ಅಂಜಬೇಡ್ರಿ, ಕಾಳಜಿ ಮಾಡ್ಬೇಡ್ರಿ, ಗುಡಿಸಲಿಕ್ಕೆ ಬೆಂಕಿ ಹಚ್ಚಾರ ಅಂತ ಹೇಳಿ ನೀವೇನ್ ಅಂಜಬೇಡ್ರಿ. ದಿನನಿತ್ಯ ಕುಡ್ಡು ಚಿಮಣಿ ಬೆಳಕಿನೊಳಗ ಭಜನಾ ಮಾಡ್ತಿದ್ದೇವ್ ಭಗವಂತಂದು ಹೌದಿಲ್ಲ. ಇವತ್ತು ಪಾಂಡುರಂಗಿಂತ ದೊಡ್ಡ ಬೆಳಕು ಕೊಟ್ಟಾನು, ಕುಣಿದಾಡಿ ಭಜನಾ ಮಾಡಿ ಕುಣಿದಾಡಿ ಭಜನಾ ಮತ್ತೊಂದಿಟ್ಟು ಕುಣಿದಾಡಿ ಭಜನಾ ಮಾಡ್ಲಗತ್ರು. ಹೌದಾ? ಪಂಡ್ರಪುರದಾಗ ಸಾಕ್ಷಾತ್ ಪಾಂಡುರಂಗ ಗರ್ವೈತು. ಏನ್ ಮಾಡ್ತಾನ? ನಾನು ಭಕ್ತನ ಗುಡಿಸಲಿಕ್ಕೆ ಬೆಂಕಿ ಹೆಚ್ಚಾನ ಊರು ಮಾಲೀಕ ಗೌಡ, ಹೌದಾ, ನಾನ ಹೋಗಿ ಕಾಪಾಡ್ಬೇಕಂತ ಹೇಳಿ ಬೇಗನೆ ಅಲ್ಲಿಂದ ಬಂದ. ಹೌದು, ವಾಯುದೇವ ಗಾಳಿಯಾಗಿ ಸುಳದ. ಕಬೀರದಾಸನ ಗುಡಿಸಲು ಬೆಂಕಿ ಹೋಗಿ ಆ ಹೆಣ್ಮಗಳು ಗುಡಿಸಲು ಮ್ಯಾಗ ಬಿತ್ತು. ಅದು ಉರಿಲಿಕ್ಕತ್ತು. ಅದನ್ನು ದಗ್ ದಗ್ ಉರಿತಿತ್ತು. ಉರಿತಿರುವಾಗ ಹೆಣ್ಮಗಳು ಬಂದಳು ಹೊರಗ. ಬಾಬಿ ಹೊಡ್ಕೊತ್ತೆ. ಹೌದು ಅಂತಾಳ ಕಬೀರದಾಸಗ, ನಿಂದಿಟ್ಟು ನಾನು ನಿಂದು ಸುಡುದು ಹೆಂಗರಿ ಆಗಲಿ, ನಂದಿಟ್ಟು ಸುಟ್ಟಿ ಅಂದಳು. ಅವ ಹೇಳ್ದ, ಯವ ನಂದೇನು ತಪ್ಪಿಲ್ಲ, ಇಲ್ಲ ನಾ ಹಚ್ಚಿಲ್ಲ. ಊರು ಮಾಲೀಕ್ ಗೌಡು ಬಂದು ನಾನು ಗುಡಿಸಲು ಸುಟ್ಟಾನ, ಜಗದ ಮಾಲೀಕ್ ಬಂದು ನೀನು ಗುಡಿಸಲು ಸುಟ್ಟಾನ, ನಾ ಏನು ಮಾಡ್ಲಿ ಅಂದ. ಹೌದಾ? ಎಳೆಗಕ್ಕೆ ಅಂತಾಳೆ, ಏನು ಮುಂದೆ ನಾನು ಗತಿ ಏನ್ ಮಾಡ್ಲಿ? ತಗೋತಾಳ ಮಾಡ ಭಜನಾ ಅಂದ. ಭಜನೆ ಮಾಡ ನಾನು ಜೋಡಿ ಕೂಡಿ. ಆ ಹೆಣ್ಮಗಳು ಕಬೀರದಾಸನ ಜೊತೆಗೂಡಿ ಭಜನಾ ಮಾಡ್ಲಿಕ್ಕೆ ಚಾಲು ಮಾಡಿದಳು. ಹೌದಾ? ಆಗ ಸಂತರ ಸಂಗೈತಕ್ಕಿಗೆ ಪುನರ್ಜನ್ಮ ತಾಳಿದಳು. ಹೌದು. ನಾನು ದಾಮಾಜಿ ಪಂತನ ತಂಗಿ ಶಿವಶರಣಿ ಕಾನೋ ಪಾತ್ರ ಆಗಿ ಭೂಮಿ ಮ್ಯಾಗ ಜನಿಸಿ ಬಂದಳು. ಹೌದಾ? ಇದು ಬೆಂಕಿ ಹಚ್ಕೊಂಡವ್ರಲ್ಲಿ ಇಂಥ ತಾಕತ್ತದ. 10,000 ಹಚ್ಚಿ ಹೋಗ್ತಾರ, ಹೌದಿಲ್ಲ? ಅದಕ್ಕೆ ಹಚ್ಕೊಳ್ಳೋರಲ್ಲಿ ಇಂಥ ತಾಕತ್ತದ ಅಂತ ಹೇಳುತ್ತ. ಈಗ 4 ನುಡಿ ಚಾಲ ಹಾಡ ಹಾಡ್ರಿ ಪಾಡ್ರಿ ಇಟ್ಟಾರ. ಹೌದು, ಹಚ್ಚುದೇ ಶ್ರೇಷ್ಠ ಅಂತ ನಾವು ಫಲ ಹಿಡ್ಕೊಂಡ ಹಾ ವಿಷಯ ಪ್ರತಿಪಾದನೆ ಮಾಡಿದ್ದೀವಿ. ಹೌದು, ಮಾಡಿದೀವಲ್ರಿಪ್ಪ ಗುರುಜವ್ರ. ನಮ್ಮ ಕಾರ್ಕಲ್ ಜಾಕೀರ್ ಸಾಹೇಬರು ಹಾ ಹಚ್ಕೊಳ್ಳೋದೇ ಶ್ರೇಷ್ಠ ಅಂತ ಅವ್ರು ವಾದ ಮಾಡಾಕತ್ಯಾರ. ವಾದ ಮಾಡ್ಯಾರಲ್ರಿಪ್ಪ. ವಿಷಯ ಎಲ್ಲಿ ತಂದಿಟ್ರ ಅವರು? ಎಲ್ಲಿ ತಂದಾರಿಪ್ಪ ಗುರುಗಳ? ನಾವು ಮೂಲ ಪಾಯ ಎಲ್ಲಿ ಹಾಕಿದೇವಪ್ಪ ಅಂತಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಇದು ಮನುಷ್ಯ ಜನ್ಮ ಶ್ರೇಷ್ಠ ಅದ. ಪೃಥ್ವಿ ಆಪತೇಜ ವಾಯು ಆಕಾಶ ಪಂಚಮಹಾಭೂತದ ಶರೀರ ತಯಾರಾಗಬೇಕಾದ್ರೆ ಈ 3.5 ಮೊಲದ ಶರೀರದೊಳಗ ಬೆಂಕಿ ಇಟ್ಟಾನ, ನೀರು ಇಟ್ಟಾನ, ಗಾಳಿ ಇಟ್ಟಾನ. 9 ದ್ವಾರಗಳನ್ನ ಬಂದ ಮಾಡಿದಾಗ ಇಲ್ಲಿ ಗಾಳಿನೇ ಆಡಲಿಲ್ಲ ಅಂತಂದ್ರೆ ಇದು ಇಂಜನ್ ನಿಂದಿರ್ತದ ಮಹೇಶ. ಹೌದಾ? ಹೌದು. ಇನ್ನು ಮುಂದೆ ನೀರು ಇರಲಿಲ್ಲ ಅಂತಂದ್ರೆ ಇದು ಇಂಜನ್ ನಿಲ್ತದ. ಇದ್ರ ಒಳಗೆ ಬೆಂಕಿ ಕೂಡ ಇರಲಿಲ್ಲ ಅಂತಂದ್ರ ಅಲ್ಲೂ ಇಂಜನ್ ನಿಂದಿರ್ತದ. ಈ ಸೃಷ್ಟಿಕರ್ತ ಪರಮಾತ್ಮ ಈ ಇಂಜನ್ ತಯಾರು ಮಾಡಿದ ಏನು ಬೆಂಕಿ ಹಚ್ಚಿ ಈ ಬೆಂಕಿ ಹೊತ್ತಿಸಿ ಬಿಟ್ಟಾನಲ್ಲ, ಇದು ಎಂದೂ ಆರುದು ಇಲ್ಲ. ಎಲ್ಲಿವರೆಗೆ ಇದು ಅನಿವಾರ್ಯದ ಅನ್ನದ ಋಣ ಇರ್ತದೋ ಅಲ್ಲಿವರೆಗೆ ಇದು ಏನು ಹಚ್ಚಿ ಬಿಟ್ಟಾನ ಭಗವಂತ ಆರ್ಲಾರ್ದ ಬೆಂಕಿ ಹಚ್ಚಿದವನೇ ಶ್ರೇಷ್ಠ ಅಂತ ನಾವು ವಾದ ಮಾಡೀನಿ. ಹೌದು, ನೀವೆಲ್ಲರೂ ಕೇಳಿರಿ. ನಮ್ಮ ಸಾಹೇಬ್ರು ಒಂದು ಮಾತು ಹೇಳಿದ್ರೆ ನೀವೆಲ್ಲರೂ ಕೇಳ್ರಿ. ಏನ್ ಹೇಳ್ಯಾರಿಪ್ಪ? ಹಚ್ಚಾವ ಹೆಂಗಾರೆ ಹಚ್ಚಾಕ್ ಬರ್ಲಿ, ಹಚ್ಕೊಲಿಲ್ಲ ಅಂದ್ರೆ ಅದೇನು ಮಾಡ್ತೈತಿ ನಮ್ಮನ್ನ. ಅವ್ರ ಮೂಲ ಪಯಾರಿ ತಳಾರಿ ಅವ್ರದ್ದು ಸಾಹೇಬ್ರದು. ಸಾಹೇಬ್ರ
ಅವ ಬೆಂಕಿ ಇಡಾಕ ಬಂದಾನ, ಇಟ್ಕೊಲಿಲ್ಲ ಅಂದ್ರೆ ನಮ್ಗೇನ್ ಮಾಡ್ತೈತಿ ಅದು ತೆಗೆದಿಡಂಗಾರ ಮನ್ನ ಏನ್ ಮಾಡವ್. ಅಲ್ಲಿ ಹಸಿಬಿಸಿ ತಿನ್ನ ಮುಂಜಾನೆ ಏನಾಗತ್ತೆ ನೋಡಿ ನಿನಗತಿ. ಹಾ ಪಾಯ ಹಿಟ್ಟು ಹಚ್ಚಿಬಿಟ್ಟಾರ ಅವರು ಸಾಯಿಬ್ರ. ಹಾ ಅವ ಮುಕ್ಕಣ್ಣ ಶಿವರಾಯ ಕರುಣಾನಿಧಿ ದಯಾಸಾಗರ. ಹಾ ಹಾ ಅವ ಇದ್ರೊಳಗೆ ಬೇಕತ್ತ ಬೆಂಕಿ ಇಟ್ಟಾನ, ಬ್ಯಾಡ ಅಂದ್ರೆ ತೆಗೆದು ಬಿಡು. ತಗದ್ರ ಅಲ್ಲೇನಾಯ್ತ್ರಿ ಹೋಗೇ ಬಿಡೋದಾಕತ್ರಿ. ಟಂಕ್ ಟಂಕ್ ನಾಕ ಟಂಕ್ ಟಂಕ್ ನಾಕ ಅಂತ ಹೇಳಿ ತೆಗೆದು ಬಿಟ್ರೆ ಇಲ್ಲಿ ಏನು ಕೆಲಸ ಇಲ್ಲ. ಏನೂ ಇಲ್ಲ ಇಲ್ಲಿ. ಬೆಂಕಿ ಹಚ್ಚಾವ ಹಚ್ತಾನ, ಕರೆ ಹಚ್ಕೊಳಿಲ್ಲ ಅಂದ್ರೆ ಆ ಬೆಂಕಿ ಏನು ಮಾಡ್ದೈತಿ ನಮ್ಮನ. ಹೌದು ಹೌದು ಹೇಳ್ಯಾರಿಪ್ಪ. 4 ಮಂದಿ ಒಪ್ಪುವಂಗ ವಾದ ಮಾಡ್ರಿ. ಪಾಯ ಒಳಗೆ ಹಚ್ಚಿ ಬಿಡೋರು ಹೋಗ್ರಿ ಅವರು. 4 ಮಂದಿ ಮನಸ್ಸು ಒಪ್ಪಬೇಕು ನೀವು ಮಾಡುವಂತ ವಾದ. ಹೌದು ನೀವು ಹೇಳಿದ್ರಿ ಅದ ದಿವಟಿಗೆ ತಗೊಂಡು ಬೇಕಾದಲ್ಲಿ ಬೆಂಕಿ ಹಚ್ಚಾಕ ಬರ್ಲಿ, ಹಚ್ಕೊಳಾಕ ಅದ ನಾವು ಹಚ್ಕೊಳಾಕ ರೆಡಿ ಇಲ್ಲ ಅಂದ್ರೆ ಹಾ ಆ ಬೆಂಕಿ ನಮಗೇನು ಮಾಡ್ತದ ಅಂದ್ರಲ್ಲ. ಹಾ ಬೆಂಕಿ ಇರ್ಲಾರ್ದ ಈ ಶರೀರ ನಡೆದಿಲ್ಲ, ನಡ್ಯಾಕ ಸಾಧ್ಯ ಇಲ್ಲ ಮಹೇಶ್, ನಡ್ಯಾಕ ಸಾಧ್ಯನೂ ಇಲ್ಲ. ಹೌದು ಅದಕ್ಕ ಆ ಬೆಂಕಿನೇ ಬ್ಯಾಡ, ಅದನ್ನ ಹಚ್ಕೋದು ಬ್ಯಾಡತ್ತ ನೀ ಕೂತಿ ಅತ್ತಂದ್ರ ಹಾ 5 ಗಂಟೆಗೆ ನಮೋಜ್ ಬಂದಾಕತ್ ನಿಂದ ಬಂದ ಹಾಕತ್ರಿ ಮತ್ತ ನಡ್ಯಾಂಗಿಲ್ಲ. ಹೌದು ವಿಷಯ ನೀವು ಬೆಂಕಿ ಹಚ್ಕೊಳ್ಳೋದು ಶ್ರೇಷ್ಠ ಅಂತೇಳಿ ತಂದು ವಾದ ಮಾಡಿದ್ರಲ್ಲ. ಹಾ ಕಾಶಿ ಪಟ್ಟಣದಾಗ ಕಬೀರದಾಸರು ಹಾ ಹಾ 2 ಪಂಥೀಯ ಜನ ಹೌದು 5 ಹೊತ್ತು ನಮಾಜು ಮಾಡ್ತಿದ್ರು, ಪಾಂಡುರಂಗನ 28 ಹರಿಪಾಠನು ಮಾಡ್ತಿದ್ರು ಅಂತ ಹೇಳಿದ್ರಿ. ಹೌದು ಹೇಳ್ಯಾರಲ್ರಿಪ್ಪ. ಪಾಂಡುರಂಗನ ಭಜನಾ ಮಾಡುವಂತ ಟೈಮದೊಳಗ ಊರಾಗಿರ್ತಕ್ಕಂಥ ವೇಶ್ಯ ಹೆಣ್ಮಗಳಿಗಿದು ತಿರಸ್ಕಾರ ಆಯ್ತು. ತಿರಸ್ಕಾರ ಆಯ್ತಲ್ರಿಪ್ಪ. ಊರಾಗ ಗೌಡ್ರಿಗೆ ಮತ್ತು ಹಲವರಿಗೆ ಈ ಪಿರಾದಿ ಹೋಗಿ ಹೇಳಿದ್ಲು. ಹಾ ಗೌಡ ಮತ್ತು ಕುಲಕರ್ಣಿ ಅವ್ರು ಬಂದ ಕಬೀರದಾಸಿಗೆ ತಾಕೀತು ಮಾಡಿದ್ರು. ಹೌದು ಮುಂಜಾನಿಂದ ಹಿಡಿದು ರಾತ್ರಿ 8 ಗಂಟೆ ತನಕ ಅಟ್ಟ ನೀನು ಈ ಭಜನಾ ಹರಿಪಾಠ ಮಾಡಬೇಕು. 8 ಗಂಟೆಗೆ ಬಂದು ಅದ್ರ ಮುಂದೆ ಜೋರ್ ಕಡ್ತಾ ಹಚ್ಚಿದೆ ಅಂದ್ರೆ ನನ್ನಿಂದ ಬತ್ತಂದಿ ಅಂದ್ರು. ಹೌದು ಆಯ್ತಪ್ಪ ಅಂದವ್. ಹಾ ಆಯ್ತಪ್ಪ ಅಂದ. ಮತ್ತು ಹೊತ್ತು ಮುನಿಗೆ ಏನು ಮಾಡಿಬಿಟ್ಟ, ಹೆಂಡತಿ ಮಕ್ಕಳಿಗೆ ಕರ್ಕೊಂಡು ಹರಿಪಾಠ ಭಜನಾ ಚಾಲು ಮಾಡಿಬಿಟ್ಟು ವಿಠ್ಠಲ 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 ಚಾಲು ಮಾಡಿಬಿಟ್ಟ. ಚಾಲು ಮಾಡಿಬಿಟ್ಟಲ್ರಿಪ್ಪ. ಹೆಣ್ಮಗಳಿಗೆ ತಲೆ ಚಿಟ್ಟಾಕಿ ಹೋಗಿ ಗೌಡ್ರ ಮುಂದ ಕುಲಕರ್ಣಿಯವ್ರ ಮುಂದೆ ಹೇಳಿದ್ರು. ಹಾ ಹಾ ಆ ಕಡೆಯಿಂದ 5 ಲೀಟರ್ ಚಿಮಣಿ ಎಣ್ಣೆ ಕಡಿದು ಬಿತ್ತು ತಗೊಂಡು ಬಂದ್ರ ಅಂತ ಹೇಳ್ರಿ ನೀವು. ಹೌದು ಬಂದು ಗೌಡ್ರು ಕುಲಕರ್ಣಿಯವರು ಹೆಣ್ಮಗಳು ಕೂಡಿ ಯಾರ ಮನೆಗೆ ಬೆಂಕಿ ಹಚ್ಚಿದ್ರು? ಇವ್ರ ಮನೆಗ್ರಿ ಕಬೀರದಾಸನ ಗುಡಿಸಲಕ್ಕೆ ಬೆಂಕಿ ಹಚ್ಚಿದ್ರು. ಕಬೀರದಾಸನ ಗುಡಿಸಲಕ್ಕೆ ಬೆಂಕಿ ಹಚ್ಚಾರ್ಲ. ನಾನು ಬೆಂಕಿ ಹಚ್ಚುದ್ರಲ್ಲಿ 2 ಪ್ರಕಾರಗಳದಾವ, ಆರಿಸೋದ್ರಲ್ಲಿ ಹಚ್ಕೊಳ್ಳೋದ್ರಲ್ಲಿ 2 ಪ್ರಕಾರದಾವತ್ತ. ನಮ್ಮ 3 ಚಂಜಿನ ಹೇಳಿ ಮೊದಲ ಮಾತಾಡಿದ್ವಲ್ರಿ ನಾವು. ಒಂದು ಧರ್ಮದ ಬೆಂಕಿ, ಒಂದು ಕರ್ಮದ ಬೆಂಕಿ. ಅದನ್ನ ಅವರು ಮಾತಾಡ್ಯಾರ ಕರ್ರಿ, ಮಾತಾಡಿ ಬಂದು ಹಚ್ಚಾರ್ರಿ ಅವರು. ಗೌಡ್ರು ಹೆಣ್ಮಗಳು ಕೂಡಿ ಬಂದು ತುಕಾರಾಮನ ಈ ಒಂದು ಕಬೀರದಾಸನ ಗುಡ್ಡಲಕ್ಕೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಾರತ್ತಲ್ರಿಪ್ಪ. ಇದು ಅಜ್ಞಾನದ ಬೆಂಕಿ. ಅಜ್ಞಾನದ ಬೆಂಕಿ. ಇದು ಅಜ್ಞಾನದ ಬೆಂಕಿ ಹಚ್ಚಿದ್ರು. ಇಲ್ಲಿ ಕಬೀರದಾಸಂದು ಜ್ಞಾನದ ಬೆಂಕಿ ಹಚ್ಕೊಂಡ. ಹೌದು ಪಾಂಡುರಂಗನ ಧ್ಯಾನದೊಳಗಿದ್ದ ದಿನನಿತ್ಯದಲ್ಲಿ ಕಂದಿಲಿ ಬೆಳಕಿನಾಗ ನಾನು ಭಜನಾ ಮಾಡ್ತಿದ್ನಿ. ಇವತ್ತು ದೊಡ್ಡ ಬೆಳಕ ಭಗವಂತ ಪಾಂಡುರಂಗ ಕೊಟ್ಟಾನ ತಿಳ್ಕೊಂಡು ಕುಣದಾಡಿ ಭಜನೆ ಮಾಡಕತ್ತ. ಪಾಂಡುರಂಗ ಕರುಣಾನಿಧಿ ದಯಾಸಾಗರ ಈ ಒಂದು ಕಬೀರದಾಸನ ಗುಡಿಸಲದೊಳಗಿಂದ ಕೊಳ್ಳಿ ತೆಗೆದ ನೋಡಿ ವೇಶ್ಯ ಹೆಣ್ಮಗಳ ಗುಡಿಸಲ ಮೇಲೆ ಹಚ್ಚಾನಲ್ಲ, ಅದು ಜ್ಞಾನದ ಬೆಂಕಿ. ಈ ಕಡೆ ನೋಡಿ ಕಡೆ. ಹೌದು ಗಾಳಿಗೆ ಹಾರಿ ಏನು ಒಂದು ಕಿಡಿ ಹೋಗಿ ಆಚೆ ಕಡೆ ಬಿತ್ತು ಹೆಣ್ಮಗಳ ವೇಶ್ಯ ಹೆಣ್ಮಗಳ ಗುಡಿಸಲಿಗೆ, ಅದು ನಿಜವಾದ ಬೆಂಕಿ. ಅದು ನಿಜವಾದ ಬೆಂಕಿ. ಅವಾಗ ಗೌಡ ಇಟ್ಕೊಂಡಿರ್ತಕ್ಕಂಥ ವೇಶ್ಯ ಹೆಣ್ಮಗಳು ಕಬೀರದಾಸಿಗೆ ಬೈತಾರೆ. ಏ ಕಬೀರ, ನಿನ್ನ ಗುಡಿಸಲಕ್ಕೆ ನಾವು ಬೆಂಕಿ ಹಚ್ಚಿದೆವು, ನನ್ನ ಗುಡಿಸಲಕ್ಕೆ ನೀ ಬೆಂಕಿ ಹಚ್ಚಿದೆವೋ ಅಂತಂದಾಗ ಏನತ್ತಾನ್ರಿಪ್ಪ ಕಬೀರ? ಕಬೀರದಾಸಿ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ? ನಿನ್ನ ಇಟ್ಕೊಂಡಂತ ಮಾಲಕ್ಕ ನನ್ನ ಗುಡಿಸಲಕ್ಕೆ ಬೆಂಕಿ ಹಚ್ಚಾನ, ನನ್ನ ಗುಡಿಸಲಕ್ಕೆ ಬೆಂಕಿ ಹಚ್ಚಾನ. ನನ್ನ ಇಟ್ಕೊಂಡಂತ ಮಾಲಕ ನಿನ್ನ ಗುಡಿಸಲಕ್ಕೆ ಬೆಂಕಿ ಹಚ್ಚಾನ. ಹೌದು ಕಣ್ಣಿಗೆ ಕಾಣುವಂಗ ಅಜ್ಞಾನದ ಬೆಂಕಿ ಗೌಡ ಹಚ್ಚಾನ. ಇಲ್ಲಿ ಹಚ್ಚಾನಲ್ರಿಪ್ಪ ಕಬೀರದಾಸನ ಮನೆಗೆ. ಕಣ್ಣಿಗೆ ಕಂಡಿಲ್ಲ, ಕೈಗೆ ಸಿಕ್ಕಿಲ್ಲ, ಯಾರಿಗೂ ನೋಡಾಕ ಅವ್ ಕಾಣಿಲ್ಲ. ಕಾಣಲಾರದಂತ ವಸ್ತು ಪರಮಾತ್ಮ ತಂದಲ್ಲಿ ಜ್ಞಾನದ ಬೆಂಕಿ ಹಚ್ಚಾನ. ಜ್ಞಾನದ ಬೆಂಕಿ ಹಚ್ಚಾನ. ಬಂದ ಹಚ್ಚಿ ವೇಶ್ಯ ಹೆಣ್ಮಗಳ ಗುಡಿಸಲು ಸುಟ್ಟದ, ವೈರಾಗ್ಯ ಬಂದದ. ಅದೇ ವೇಶ್ಯ ಹೆಣ್ಮಗಳ ಮುಂದೆ ಕಾಣು ಪಾತ್ರ ಆದಳ ತಂದೆಲ್ಲ.
ಪಾಂಡುರಂಗ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಆಕಿಗೆ ವೈರಾಗಿ ಬರ್ತಿತ್ತೇನು? ಇಲ್ಲ. ಹೌದ್ ಬರ್ತಿತ್ತೇನು? ಹೌದ್ ಗೌಡ ಬೆಂಕಿ ಹಚ್ಚೋದ್ರಿಂದ ಅವ್ರ ಸಂಸಾರ ಹಾಳಾಯ್ತು. ಹೌದ್ ಹೌದು. ಪಾಂಡುರಂಗ ಬೆಂಕಿ ಹಚ್ಚೋದ್ರಿಂದ ಆ ವೇಶ್ಯ ಹೆಣ್ಮಗಳ ಕಾಣು ಪಾತ್ರ ಅಂತೇಳಿ ದೇವರಾದ್ಲು. ಹೌದಲ್ರಿಪ್ಪ, ಹೌದು. ಹಚ್ಚಿದಂತ ಅವ್ ಪಾಂಡುರಂಗ ಹಚ್ಕೊಂಡಕ್ಕಿ ವೇಶ್ಯ ಹೆಣ್ಮಗಳು. ವೇಷಿ ಹೆಣ್ಮಗಳ ಅಲ್ಲಿ ಹೆಣ್ಮಗಳ ವೇಶ್ಯ ಹೆಣ್ಮಗಳ ಗುಡಿಸಲಕ್ಕ ಬೆಂಕಿ ಹಚ್ಚಿದ್ರು ಸಹಿತ ಆಕಿನ ದೇವರು ಮಾಡ್ಯಾನಲ್ಲ. ಹಚ್ಚದಂತ ಪಾಂಡುರಂಗ ದೊಡ್ಡವ, ಹಚ್ಚದಂತ ಪಾಂಡುರಂಗ ದೊಡ್ಡವ. ಹೌದ್ ಹೌದ್ರಿಪ್ಪ, ಹೌದು ಸಾಹೇಬ್ರ. ಹಾ ಮೊದಲ ಆಯಾದಾಗಿರ್ಲಿ ಮನಿ, ಪಾಯಾಗ ಹಚ್ಚಿಲ್ರಿ ಮೊದಲ ಮನಿ ಆಯಾದಾಗಿರ್ಲಿ. ಆ ನಂತರ ಪಾಯಾಗ ಹಚ್ಚಿ ಹೊಡ್ರಿ. ಹೌದು. ತದನಂತರ ನೀವು ಹಂಚಿನ ಮನೆಯರಿ ಹಾಕ್ರಿ, ಪತ್ರ ಸಡ್ಡರಿ ಹೊಡ್ರಿ, ಹೌದು, ಬಕ್ರ ಸಲಾಪರಿ ಹಾಕ್ರಿ. ಖರೆ ಮೊದಲ ಆಯಾ ಪಾಯ ಗಚ್ಚಿರ್ಲಿ. ಗಚ್ಚಬೇಕ್ರಲ್ಲ ಹೆಂಗ ಇಲ್ಲಿ ನಾ ಮೊದಲ ಮೂಲತಾದಲ್ಲಿ ಪಾಯ ಹಾಕಿನಿ. ಹೌದಲ್ರಿಪ್ಪ. ಪಂಚಮಹಾಭೂತದ ಶರೀರಕ್ಕೆ ಈ ಭಗವಂತ ಬೆಂಕಿ ಇಟ್ಟಾನಲ್ಲ, ಇದು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ. ಹೌದು. ಇದು ಎಂದೂ ಆರುವಂತದಲ್ಲ. ಆರುದಲ್ರಿಪ್ಪ. ಈ ಕಿಚ್ಚು ಎಂದೆಂದೂ ಆರುವಂತದಲ್ಲ. ಆರುದಲ್ರಿಪ್ಪ. ಕಿಚ್ಚಿನಲ್ಲಿ ಪ್ರಕಾರಗಳದಾವ. ಇದು ಊಟ ಮಾಡು ಮುಂದೆ ಅವಲ್ ಚೌಲ್ ತಿಂದಿರ್ತೀವಿ ನಾವು. ತಿಂದಿರ್ತೀವಲ್ರಿಪ್ಪ ದಗದ ಸಂಬಂಧ. ಹೌದು. ಇದೆಲ್ಲ ಬೇಯಿಸಲತ್ತೇಳಿ ಭಗವಂತ ಕಿಚ್ಚಿಟ್ಟಾನ ಒಳಗ. ಹೌದು. ಫಿಲ್ಟರ್ ಮಾಡಾಕ ಇನ್ನೊಂದು ಕಿಚ್ಚ ಐತಿ ನೋಡ್ಬೇಕು ನೀ. ಮತ್ತೆ ಅಂತ ಕಿಚ್ರಿ ಅದ. ಮಗಲಾಗಿ ನಾವ್ರು ಯಾರ್ಯಾರ 4 ಎಕರೆ ಭೂಮಿ ತಗೊಂಡ್ರಂದ್ರ, ಒಂದು ಟ್ರ್ಯಾಕ್ಟರ್ ತಗೊಂಡ್ರಂದ್ರ, ಒಂದ್ 2 ಜೋಡಿ ಎತ್ತ ತಗೊಂಡ್ರಂದ್ರ ಆ ಕಿಚ್ಚತೈತಿ ನೋಡ್ಬೇಕು. ಅದು ಹೊಟ್ಟಿ ಕಿಚ್ಚದಾರ್ರಿ ಅದಕ್ಕೆ. ಅದು ಅಜ್ಞಾನದ ಹೊಟ್ಟಿ ಕಿಚ್ಚ. ಹೌದ್. ಆ ಕಿಚ್ಚ ನಮ್ಮಲ್ಲಿ ಇರಬಾರ್ದು. ಇಲ್ಲಿ ಜ್ಞಾನದ ಕಿಚ್ಚಿರ್ಬೇಕು ಪುಣ್ಯಾತ್ಮರೇ. ಇನ್ನೊಬ್ಬರನ್ನ ಉದ್ಧಾರ ಮಾಡುವಂತ ಕಿಚ್ಚಿರ್ಬೇಕು. ಇನ್ನೊಬ್ಬರ ಜನ್ಮ ಉದ್ಧಾರ ಮಾಡುವಂತ ಕಿಚ್ಚ ನಮ್ಮಲ್ಲಿ ಇರ್ಬೇಕಲ್ರಿಪ್ಪ. ಒಬ್ಬರ ಮನಿ ಹಾಳು ಮಾಡುವಂತ ಕಿಚ್ಚ ಇರಬಾರದು ಹೌದ್ ಅನ್ನುವಂತ ಮಾತನ್ನ ಹೇಳುತ್ತಾ ಇವತ್ತಿನ ದಿವಸ ಏನ್ರಿಪ್ಪ ಒಂದೇ ಒಂದು ಮಾತ. ಯಾವ್ದ್ರಿಪ್ಪ ಅದು? ಅಟ್ಟ ಐತೆ ಅದು, ಅಟ್ಟ ಐತೆ. ಒಂದು ಮಾತನ್ನ ನಮ್ಮ ಸಾಹೇಬರು ಕೇಳಿದ್ರು. ಏನು ಕೇಳ್ಯಾರಿ? ಸಿದ್ಧಾಟಿಗೆ ಒಳಗೆ 2 ವಿಷಯವನ್ನ ಕೇಳ್ಯಾರಲ್ರಿಪ್ಪ. ಕೇಳ್ಯಾರ. ಹೌದು. ಈ ಒಂದು ಹಾಲು ಮತ ಧರ್ಮದೊಳಗ ಗದ್ದಲ ಮಾಡಬೇಡ್ರಿ ಯಾರು. ದೇವರಿಗೆ ಹರಕೆ ಹೊತ್ತು ದೇವರ ಹಬ್ಬ ಹಾಕ್ತಾರಲ್ರಿಪ್ಪ. ಬೀರ ದೇವರಿಗೆ ಕರ್ಕೊಂಡು ಬರ್ತಾರ. ಬೀರ ದೇವ್ರ ಪಲ್ಲಕ್ಕಿ ಮನೆಗೆ ಬರಮಾಡಿಕೊಂಡು ಪಲ್ಲಕ್ಕಿ ಒಳಗ ಬೀರ ದೇವರಿಗೆಲ್ಲ ನೈವೇದ್ಯ ಹಿಡಿದು ಹೌದು ಉಗಾದಿಸಿ ಊಟ ಮಾಡ್ತಾರ. ಈ ಉಗಾದಿಸಿ ಊಟ ಮಾಡುವಂತಾದ ಎಲ್ಲಿಂದ ಬಂದದ? ಇನ್ನು ಬೀರ ದೇವ್ರ ಪಲ್ಲಕ್ಕಿ ಭಕ್ತರ ಮನೆಗೆ ಬಂದು 1 ದಿವಸ ನಿತ್ತು ವಸ್ತಿ ಮಾಡಿ ಮುಂಜಾನೆ ಎದ್ದ ಹೊಂಟಿತಪ್ಪ ಅಂತಂದ್ರ ಪಲ್ಲಕ್ಕಿ ಹೊತ್ಕೊಂಡು ಅಂಗಳದಾಗ ಹೋಗಿ ಮನೆ ಕಡೆ ಭಕ್ತರ ಮನೆ ಕಡೆ ಮುಖ ಮಾಡಿ ನಿತ್ತು ಹರಕೆ ಕೊಡ್ತಾರ. ಹರಕೆ ಪದ ಅಂತೇಳಿ ಹಾಡ್ತಾರಲ್ರಿಪ್ಪ. ಈ ಹರಕೆ ಪದ ಅನ್ನುವಂತಾದ ಯಾರ ಕಾಲದಿಂದ ಬತ್ತು? ಹೌದು ಅನ್ನುವಂತ 2 ಮಾತು ಕೇಳ್ಯಾರ. ಈ ಮಾರಗ ನುಡಿ ಒಳಗ ಹಬ್ಬ ಯಾವಲ್ಲಿ ಹುಟ್ಟ್ಯಾವೋ, ಹರಕೆ ಯಾವಲ್ಲಿ ಹುಟ್ಟ್ಯಾವೋ, ಸುಂಕ ಯಾವಲ್ಲಿ ಹುಟ್ಟ್ಯಾವೋ, ಶಂಕ ಯಾವಲ್ಲಿ ಹುಟ್ಟ್ಯಾವೋ, ಹೌದು ಹಗ್ಗ ಯಾವಲ್ಲಿ ಹುಟ್ಟ್ಯಾವೋ, ಮಗ್ಗ ಯಾವಲ್ಲಿ ಹುಟ್ಟ್ಯಾವೋ ಅನ್ನತಕ್ಕಂತಾದ ಮಾರಗ ರೂಪದೊಳಗ ಹಾಡ್ಕೋತ ನಮ್ಮ ಜಾಕೀರ್ ಸಾಹೇಬ್ರ ಮಾತಿಗೆ ಉತ್ತರ ಕೊಟ್ಕೋತ ಹೋಗೋನು. ಪೂಜ್ಯ ತಾಯಂದಿರೇ, ನನ್ನ ಗುರು ಬಂಧುಗಳೇ, ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳ್ಬೇಕಂತ ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹೌದಲ್ರಿಪ್ಪ. ಹೌದು. ಮೂಡಲಿಗೆ ತಾಲೂಕ ಗೋಪಾಲರಜೋಣ ವಿಜಯ ಒಗ್ಗಟ್ಟು ಆದಿಶಕ್ತಿ ಆಟೋ